ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾವು ಇದಕ್ಕೆ ಖಾರ ಮಜ್ಜಿಗೆ ಅಂತ ಹೇಳ್ತೀವಿ. ಇದಕ್ಕೆ ಮಜ್ಜಿಗೆ ಸಾಂಬಾರ್ ಅಂತಲೂ ಹೇಳ್ತಾರೆ, ಮಜ್ಜಿಗೆ ರಸಮ್ ಅಂತಲೂ ಹೇಳ್ತಾರೆ. ಮನೆಯಲ್ಲಿ ಮೊಸರು ಅಥವಾ ಮಜ್ಜಿಗೆ ಇತ್ತು ಅಂತ ಹೇಳಿದರೆ ಅನ್ನಕ್ಕೇನಾದ್ರು ಇಮ್ಮಿಡಿಯೇಟಾಗಿ ಸಾಂಬಾರನ್ನು ಮಾಡ್ಕೋಬೇಕು ಅನ್ನೋದಾದರೆ 5ರಿಂದ 10 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು. ಮೊದಲಿಗೆ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನಂತರ ಇದಕ್ಕೆ 1 ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಬೇಕು. ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಒಂದು 30ರಿಂದ 40 ಸೆಕೆಂಡು ಒಂದು ಪ್ಲೇಟನ್ನು ಮುಚ್ಚಿ ಮಾಗಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದನ್ನು ಸ್ಟವನ್ನು ಆಫ್ ಮಾಡಿದರೆ ಅದೇ ಬಿಸಿನಲ್ಲೇ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಈ ಸಾಂಬಾರಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿಗೆ ಒಗ್ಗರಣೆ ಕೊಟ್ಟು ಮಾಡ್ಬೋದು ಅಥವಾ ಹಸಿಯಾಗೂ ಕೂಡ ಮಾಡ್ಕೋಬೋದು. ಇವಾಗ ನಾನು ಸ್ಟವನ್ನು ಆಫ್ ಮಾಡಿ ಈ ಒಗ್ಗರಣೆ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇಲ್ಲಿ ಅರ್ಧ ಲೀಟ್ರ್ಗಿಂತ ಸ್ವಲ್ಪ ಕಡಿಮೆ ಮೊಸರನ್ನು ತೊಗೊಂಡಿದ್ದೀನಿ. ಆ ಮೊಸರನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಮೋಡಲ್ಲಿ ತಿರುಗಿಸ್ಕೊಂಡು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಮಾಡಿರೋವಂಥ ಮಜ್ಜಿಗೆನ ತಣ್ಣಗಾಗಿರೋವಂತಹ ಒಗ್ಗರಣೆಗೆ ಸೇರಿಸ್ಕೋಬೇಕು. ಈ ಒಗ್ಗರಣೆ ತಣ್ಣಗಾದ್ಮೇಲೆ ನಾವು ಮೊಸರು ಸೇರಿಸ್ಕೋಬೇಕು. ಬಿಸಿ ಇರುವಾಗಲೇ ಸೇರಿಸ್ಕೊಂಡ್ರೆ ಮೊಸರು ಹೊಡೆದೋಗುತ್ತೆ. ಇವಾಗ ನಮಗೆ ಸಾಂಬಾರು ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನೀರನ್ನು ಹಾಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ಈ ಸಾಂಬಾರು ರೆಡಿಯಾಗುತ್ತೆ. ನಾವು ಒಗ್ಗರಣೆ ಮಾಡೋದ್ರ ಬದಲಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನ ಹಸಿದನ್ನು ಹಾಕೂ ಕೂಡ ಮಾಡ್ಬೋದು. ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಎಲ್ಲದನ್ನು ಹಸಿ ಪದಾರ್ಥಗಳನ್ನು ಹಾಕಿ ಉಪ್ಪನ್ನು ಹಾಕಿ ಕಲಸಿದ್ರೆ ಅದನ್ನು ರುಚಿ ಚೆನ್ನಾಗಿರುತ್ತೆ. ತಕ್ಷಣಕ್ಕೇ ಈಸಿಯಾಗಿ ಏನಾದ್ರು ಸಾಂಬಾರು ಮಾಡ್ಕೋಬೇಕು ಅನ್ನೋಂಗಿದ್ರೆ ಈ ಸಾಂಬಾರನ್ನು ಮಾಡ್ಕೋಬೋದು. ಬೇಸಿಗೆ ಕಾಲದಲ್ಲಿ ಈ ಸಾಂಬಾರನ್ನು ಮಾಡಿಕೊಂಡ್ರೆ ತುಂಬ ತಂಪಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.